ನಮಸ್ಕಾರ ಎಲ್ಲ ನನ್ನ ಕನ್ನಡ ಜನತೆಗೆ ಬೀರು ಬಬಲೇಶ್ವರ ರಂಗಭೂಮಿ ಕಲಾವಿದ ಮಾಡುವ ನಮಸ್ಕಾರಗಳು. ವಿಷಯ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ತೋಟದಿಂದ ಒಂದು 6 ರಿಂದ 7 ಕಿಲೋಮೀಟರ್ ದೂರದ ಮೇಲೆ ಒಂದು ಅದ್ಭುತ ಒಂದು ಜಾಗ ಉತ್ಪತ್ತಿ ಆಗೈತಿ. ಆ ಜಾಗ ನಾವು ಹೊಡಕೊಂತೀವಿ. ಆ ಜಾಗ ಎಲ್ಲಿ ಐತಿ, ಹೆಂಗೈತಿ, ಏನು ಅದ್ಭುತ ಐತಿಪ್ಪ ಬೀರು ಹೇಳೋ ವಿಷಯ. ಈ ವಿಷಯ ನೀವು ನೋಡ್ಬೇಕಲ್ಲ, ಈ ವಿಡಿಯೋ ಸ್ಕಿಟ್ ಮಾಡ್ಲಾರ್ದ ನೋಡ್ಬೇಕಲ್ಲ ಅಂತೇಳಿ ನಿಮ್ಮಲ್ಲಿ ಕುತೂಹಲ ಇತ್ತಂದ್ರೆ ಆ ಜಾಗ ನೀಟಾಗಿ ನಿಮ್ಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ನಮ್ಮ ತೋಟದಿಂದ ಹೋಗೋ ದಾರಿ ಇಲ್ಲ, ಕಿನಾಲ್ ಐತಿ. ಕಿನಾಲ್ದಿಂದ ಹೊಂಟೀವಿ. ಮುಂದೋಗಿ ಹಲಗನಿ ಜಮಖಂಡಿ ಕ್ರಾಸ್ ಕೊಡ್ತೀವಿ. ಅಲ್ಲಿಂದ ಲೆಫ್ಟ್ ಹೊಡ್ಕೊಂಡ್ಬಿಟ್ರೆ 5 ರಿಂದ 5.5 ಕಿಲೋಮೀಟರ್ ಉಳಿತು. ಆ ಜಾಗ ಅದ್ಭುತ ಯಾವುದೈತಿ, ಅಲ್ಲಿ ಏನು ಅದ್ಭುತ ನಡೆದೈತಿ, ಏನು ಪವಾಡ ಆಗೈತಿ ಅನ್ನೋದು ನಿಮಗೆ ತೋರಿಸ್ತೇನೆ ರೀ. ನೋಡ್ರಿ, ಮುಂದೆ ಗಾಡಿ ಹೊಡ್ಲಕತ್ತಿದವರು ನಮ್ಮ ಮಗ ಸಣ್ಣ ಅಕ್ಷಯ್ ಅಂತೇಳಿ, ಎಡಿಟಿಂಗ್ಗಾರ ಮತ್ತು ಯೂಟ್ಯೂಬ್ಗಾರ, ವಿಡಿಯೋ ಶೂಟಿಂಗ್ಗಾರ. ಇವರು ನಮ್ಮ ಬಸ್ಸು ಪೂಜಾರಿ ಸಾಕಿನ ತೊರವಿ ಅಂತೇಳಿ. ಇವರೆಲ್ಲರೂ ಕೂಡಿ ನಮ್ಮ ಟೀಮಿನ ಸದಸ್ಯರೆಲ್ಲ ಕೂಡಿ ಹೊಂಟೀವಿ. ಇನ್ನೂ ಇಬ್ಬರು ಇದಾರೆ ನಮ್ಮ ಮಳ್ಯಾಗಳು, ಲಕ್ಷ್ಮಣ ಕರಿಯಪ್ಪ ಅಂತೇಳಿ. ಅವ್ರು ಮುಂದಿನ ಊರಾಗ ನಮ್ಮ ದಾರಿ ಕಾಯ್ಕೊತ ನಿಂತಾರು. ನಾವು ತೋಟದಿಂದ ಬರ್ಬೇಕಾದ್ರೆ ಸ್ವಲ್ಪ ಲೇಟ್ ಆಯ್ತು. ಅವ್ರನ್ನ ಕರ್ಕೊಂಡು ಆ ಅದ್ಭುತವಾದ ಜಾಗ ಎಲ್ಲಿ ಐತಿ ಅಂತೇಳಿ ಬಹಳ ಕುತೂಹಲದಿಂದ ನಾನು ಕಾಯ್ಲಕತ್ತೀನಿ ರೀ. ನನಗತನೇ ನೀವು ಕುತೂಹಲದಿಂದ ಕಾಯಕತ್ತೀರಿ ಅಂತೇಳಿ ವಿಚಾರ ಮಾಡೀನಿ. ಕರೆಕ್ಟಾಗಿ ಹೋಗಿ ಅದ್ಭುತ ಜಾಗನ ತೋರಿಸ್ತೀನಿ, ಬನ್ನಿ. ಗಾಡಿ ಅದ್ಭುತ. ಕರೆಕ್ಟ್ ಹಲಗನಿ ಹನುಮಪ್ಪನ ಗುಡಿ ಮುಂದೆ ನಿಂತಾರೆ ನೋಡ್ರಿ. ನಮ್ಮ ಮಳೆಗಳು ನಿಂತಾರೆ. ಅವ್ರನ್ನ ಕರ್ಕೊಂಡು ಆ ಅದ್ಭುತ ಜಾಗಕ್ಕೆ ಹೋಗ್ತೀವಿ. ಇದು ಹಲಗನಿ ಹನುಮಪ್ಪನ ಗುಡಿ ರೀ. ಅಲ್ಲಿ ಹೊಂಟಾರ, ಮುಂದೆ ಹೊಂಟಾರ. ಒಂದು ಅದ್ಭುತವಾದಂಥ ವಿಡಿಯೋ ಮಾಡಕತ್ತೀವಿ. ಎಲ್ಲರೂ ನೋಡ್ರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಯಾರು ಆಗಿಲ್ಲ ಅವ್ರು ಲಘುನ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಬೀರು ಬಬಲೇಶ್ವರ ಹತ್ರ ಹೊಡೆದ್ರೆ ಎಲ್ಲ ಯೂಟ್ಯೂಬ್ ಚಾನಲ್ನಾಗ ಬರ್ತೈತಿ. ನಮ್ಮ ಟೀಮಿನ ಮಾಲಕರು ಲಕ್ಷ್ಮಣ ಲೋಕರು ಅಂತಾರೆ. ಬರೀ ಅದ್ಭುತ ಜಾಗ ಭಾಳ ದೂರದಲ್ಲಿ, ಒಟ್ಟು 4 ಕಿಲೋಮೀಟರ್ ಹೋಗುತ್ತೆ. ಆ 4 ಕಿಲೋಮೀಟರ್ ಆದ್ಮೇಲೆ ಆ ಅದ್ಭುತ ಜಾಗ ಯಾವ್ದು ಅನ್ನೋದು ನಿಮಗೆ ತೋರಿಸ್ತೀವಿ, ಬರೀ. ಆ ಅದ್ಭುತ ಜಾಗಕ್ಕೆ ನಮ್ಮ ಟೀಮ್ನವರೆಲ್ಲ ಹೊಂಟಿವಿ ನೋಡ್ರಿ. ಯಾರ್ಯಾರು ಲಕ್ಷ್ಮಣ ಲೋಕುರಿ, ಬಸು ಪೂಜಾರಿ, ಅಕ್ಷಯ್, ಬೀರಪ್ಪ ಹಾವಡಿ, ಬೀರಪ್ಪ ಬಬಲೇಶ್ವರ್ ಎಲ್ಲರೂ ಜೊತೆ ಆಗಿ ಹೊಂಟಿವಿ. ಗಾಡಿಗಳದಾವ್ರಿ, ಹೊಂಟಿವಿ. ಇಲ್ಲಿ ಇನ್ನು 4 ಕಿಲೋಮೀಟ್ರ್ ಉಳಿದೈತಿ. 4 ಕಿಲೋಮೀಟ್ರ್ ಹೋದ್ಮೇಲೆ ಆ ಅದ್ಭುತ ಜಾಗದಾಗ ಏನು ಪವಾಡ ಆಗೈತಿ, ಏನಿಲ್ಲ, ಏನು ಆಗ್ತೈತಿ, ಮುಂದೆ ಅದ್ರ ಹೆಸರು ಏನು ಬೀಳ್ತೈತಿ ಅನ್ನೋದು ಇನ್ನೂ ಕಾದು ನೋಡಬೇಕಾಗೈತಿ. ಅದನ್ನೆಲ್ಲ ಡೀಟೇಲ್ಸ್ ನಿಮಗೆ ವಿವರ ಹೇಳ್ತೀನಿ, ಬರೀ ನೋಡ್ರಿ. ಈ ಅದ್ಭುತ ಜಾಗ ಒಂದ್ಸಲ ಈ ಅದ್ಭುತ ಜಾಗಕ್ಕೆ ನೀವು ಭೇಟಿ ಆದ್ರೆ ಆ ಅದ್ಭುತ ಜಾಗದಾಗ ಏನೇನು ಪವಾಡಗಳು ನಡೀತಾವ ಅನ್ನೋದು ಎಲ್ಲ ನಿಮಗೆ ಇಂಚಿಂಚು ಮಾಹಿತಿನ ಕೊಡ್ತೇನೆ, ಬರೀ. ಈಗ ನಮ್ಮ ಟೀಮ್ನವರೆಲ್ಲ ಹೊಂಟಿವಿ ನೋಡ್ರಿ. ಇನ್ನು ಒಟ್ಟು ಕೇವಲ 3 ಕಿಲೋಮೀಟ್ರ್ ಉಳಿದೈತ್ರಿ. 3 ಕಿಲೋಮೀಟ್ರ್ ಆದ್ಮೇಲೆ ಆ ಅದ್ಭುತ ಜಾಗನ ನಿಮಗೆ ತೋರಿಸ್ತೀನಿ. ಬಿಜಾಪುರ ಜಿಲ್ಲಾದಾಗ ನೋಡ್ರಿ ಅದ್ಭುತ ಪವಾಡಗಳು ನಡ್ಲತ್ತಾವ. ಯಾಕಂದ್ರೆ ಭಗವಂತ ಈ ವರ್ಷ ಮಳೆ ಭಾಳ ಚಲೋ ಕೊಟ್ಟಾನ, ಮಳೆಗಾಲ ಭಾಳ ಚಲೋ ಆಗೈತಿ. ರೈತರ ಮುಖದಾಗ ಯಾವತ್ತೂ ಖುಷಿ ಐತಿ. ತೊಗರಿ ಭಾಳ ಬೆಳೆದಾವ, ಗೊಂಜಾಳ ಭಾಳ ಬೆಳೆದಾವ. ಒಂದು ಎಕರೆಗೆ ತೊಗರಿ 10 ಕ್ವಿಂಟಲ್ ಬೆಳಿತಾನೋ ರೈತ, ಇವತ್ತು 20 ಕ್ವಿಂಟಲ್ ಬೆಳಿತಾನೋ ಭರವಸೆ ರೈತನ ಮುಖದಾಗ ಕಾಣ್ಲತ್ತೈತಿ. ಆ ರೈತನ ಮುಖದ ನಗಿನ ನಮಗೆ ಬಂಗಾರದಂಗೆ. ಅಂಥ ನಗಿ ನಕ್ಕೋತ ಇದ್ದ ರೈತನ ಇರೋ ಜಾಗದಾಗ ಒಂದು ಅದ್ಭುತ ಪವಾಡ ನಡ್ಲತ್ತೈತಿ ನೋಡ್ರಿ. ತೊಗರಿ ಹಂಗೆ ಬೆಳೆದಾವು, ತೊಗರಿ ಒಳಗೆ ಹೋಗ್ಲಕ್ಕೆ ಬರಂಗಿಲ್ಲ ರೀ, ಅಷ್ಟು ಬೆಳೆದಾವು. ಇಲ್ಲೊಬ್ಬ ನಮ್ಮ ಹಳೆ ನಿತ್ತಾನ್ರಿ, ಅವ ಸಟ್ಕೊಂಡ್ರಿ, ಸ್ವಲ್ಪ ಲೇಟ್ ಆದದಕ್ಕೆ. ಕರಿಯಪ್ಪ ಹಲಗನಿ ಅಂತೇಳಿ ಇವನು ಬರೋ ನಮ್ಮ ಟೀಮ್ನವ್ರಿ ಸಟ್ಕೊಂಡ್ರಿ. ಬರ್ರಿ, ಇವ ಲಕ್ಷ್ಮಣ ಲೋಕುರಿ ರೀ. ಆ ಜಾಗ ಎಲ್ಲೈತಿ, ಎಷ್ಟು ದೂರ ಆಗ್ತೈತಿ, ಬಿಜಾಪುರಿಂದ ಎಷ್ಟು ದೂರ ಆಗ್ತೈತಿ, ಬಬಲೇಶ್ವರಿಂದ ಎಷ್ಟು ದೂರ ಆಗ್ತೈತಿ ನೋಡ್ರಿ. ಗೊಂಜಾಳ ನೋಡ್ರಿ, ಗೊಂಜಾಳ ಕಣ್ಣು ತಿರ್ಗಂಗೆ ಗೊಂಜಾಳ ಬೆಳೆಯೋದು. ಯಾಕೆ ದೇವ್ರ ಕೊಟ್ಟಾನ, ದೇವ್ರ ಭಾಳ ಚಲೋ ಕೊಟ್ಟಾನ. ಇಲ್ಲಿ ನೋಡ್ರಿ ಉಳ್ಳಾಗಡ್ಡಿ ಹಾಕ್ಯಾರು ನಮ್ಮ ಸಾವುಕಾರು. ಫುಲ್ ಉಳ್ಳಾಗಡ್ಡಿ ಬೆಳೆ, ಉಳ್ಳಾಗಡ್ಡಿ ರೇಟ್ ಐತಿ. ಯಾಕಂದ್ರೆ ರೈತರ ಮುಖದಾಗ ಈ ವರ್ಷ ಭಾಳ ಸಂತೋಷ ಐತ್ರಿ. ಎಲ್ಲ ರೇಟ್ ಸಿಗ್ಲಾತೈತಿ, ಬೆಳೆನೂ ಚಲೋ ಬರ್ಲಾತೈತಿ. ಇದು ನೋಡ್ರಿ ಸಂಗಾಪುರಕ್ಕೆ ಹೋಗುವ ಮಹಾದ್ವಾರ. ಈ ಸಂಗಾಪುರಕ್ಕೆ ಹೋಗೋ ಮಹಾದ್ವಾರದಿಂದ ಗಲಗಲಿ ರೂಟ್ ಹಿಡ್ದ ಬರಬೇಕು.
ಕಲಗಾರಿ ರೂಢದಿಂದ ಹೋಗುವಾಗ ಹತ್ತದ ಇಲ್ಲೊಂದು ಬಬಲಾದಿ ಸದಾಶಿವಪ್ಪನ ಒಂದು ಸ್ಥಾಪನೆ ಮಾಡಿ ಪ್ರತಿ ಸೋಮವಾರ ಇಲ್ಲಿ ದಾಸೋಹ ಇಡ್ತಾರೆ ಒಬ್ಬರು ರೈತರು. ಯಾಕೆ ಆ ಸದಾಶಿವ ಅವ್ರಿಗೆ ಕೊಟ್ಟು ಮರ್ತಾನೆ, ಅಷ್ಟು ಐಶ್ವರ್ಯ ಕೊಟ್ಟು ಮರ್ತಾನೆ ಅಂದಮೇಲೆ ಅವರು ಒಂದು ಅನ್ನದಾನ ಮಾಡುವುದರೊಳಗೆ ಎತ್ತಿದ ಕೈ ಆಗ್ಯಾರ. ಗೌರ್ಮೆಂಟ್ದು ಎಲ್ಲ ಬಂದೋಬಸ್ತ್ ಬಂದೋಬಸ್ತ್ ಐತಿ. ಹಾಂ, ಅದಕ್ಕೆ ಅವ್ರು ತುಡುಗರು ಒಂದಿಟ್ಟು ಎಲ್ಲ ಮಂದಿ ಹೋಗೋಣ ಅಂತ ಬಿಟ್ಕೊಂಡು ನಿಸ್ಕೊಂಡು ಹೋಗೋರು. ನಿಸ್ಕೊಂಡು ಹೋಗೋಣ ಅವು ಹುಡುಗರು ಕೊಟ್ಟು ಈ ಕಡೆ ಹೊರದಾರ. ಅದೊಂದು ಆಕಳು ಬಂದ ಗಿಡ ಸುತ್ತ ಹಾಕಲಾಕತ್ತೈತಿ, ಅದ್ರ ಕರಾನು ಅದು ಕೂಡಿ. ಓಹೋ, ಅಂದ್ರೆ ದನಗಳು ಮೇಸಾಕ್ ಬಂದಾಗ ಅವ್ರು ಆಕಳ ಒಂದು ಕರ ಈ ಗಿಡ ಸುತ್ತ ಹಾಕಲಾಕತ್ತ. ಅದು ಇದು ಹಿಂಗ್ಯಾಕೆ ಮಾಡ್ತೈತೆ ಅಂತೇಳಿ ಹುಡುಗರು ಬಂದು ಆಕಳ ಹೊಡ್ಕೊಳಕ್ ಅದು ಆಕಳ ಹೋಗಿಲ್ಲ ಅವ್ರಿಗೆ ಹಾಯಕ್ ಹೋಗಿ ಅವ್ರ ಆಕಳನ ಮಾಲಕಿಗೆ ಹಾಯ್ಲಕ್ ಹೋಗ್ರಿ. ಅಂತ ಹಿಂಗ್ಯಾಕೆ ಮಾಡಕತ್ತ ಕಂಟ್ಯಾಗ ಆ ಕಾಡಿ ಜಿಟ್ಟಿಸಿ ನೋಡಿ ಕಂಟಿತ್ತು ಸುತ್ತದ. ಅದನ್ನ ಹಿಂಗ್ಯಾಕೆ ಮಾಡ್ತೈತೆ ಅಲ್ಲಿ ನೋಡಿ ನೋಡಿ ಮ್ಯಾಲ ನೋಡೋಣ ಮ್ಯಾಲ ಹಾಲು ಬರ್ಲಾಕತ್ತ. ಹಾಲು ಮ್ಯಾಲಿನ ಮ್ಯಾಲ ಒಂದು ಚಕ್ಕಿ ಅಲ್ಲಿ ಅಲ್ಲಿ ಬರ್ಲಾಕತ್ತಾನ. ಆ ಹುಡುಗರು ಹೋಗಿ ಮನ್ಯಾಗ ಹೇಳ್ಯಾವ್ರಿ ಹಿಂಗ ಆಕಳ ಸುತ್ತಕತ್ತೈತಿ, ಆ ಬೇನ್ ಗಿಡದಾಗ ಹಾಲು ಬರ್ಲಾತಿ. ಅವರು ಮತ್ತು ದೇವ್ರ ಮ್ಯಾಲ ನಂಬಿದ್ರಿ ಇನ್ನು ಹಾಲು ಬರ್ಲಾಕದ ಅದು ಏನೇ ಹಾಕಿರೋ ಅಲ್ಲಕ್ಕೆ ಹಿಂಗೆ ಮಾಡೈತಂದ್ರ ಮನೆಗೆ ಹೋಗಿ ಒಂದಿಟ್ಟು ಪಾನ ಕಾಯಿ ತಂದು ಅದನ್ನ ಮುಡಿ ತುಂಬಿ ಕಿಸಿಂದ ಅವ್ರ ಆಕಳ ಹೊಡ್ಕೊಂಡು ಹೋಗ್ಬಿಟ್ಟ. ಅಟ್ಟೋತನ ಆಕಳ ಇಲ್ಲೇ ನಿಂತೈತಿ. ಇಲ್ಲೇ ಮೇ ಹಾಕ್ತಾರೆ. ಹೇಳ್ರಿ ಇಲ್ಲೇ ಮೇ ಹಾಕತೈತಿ ಆಯ್ತು. ಅವ್ರು ಅದು ಬಾಂಧವ್ರು ಉಡಿ ತುಂಬುದನ ಆಕಳ ಹೋಗಿಲ್ಲ. ಇಲ್ರಿ, ಆಮೇಲೆ ಉಡಿ ತುಂಬಿದ್ಮೇಲೆ ಶಾಂತ ಆದ್ಮೇಲೆ ಆಕಳ ತಾವು ಮನೆಗೆ ಆಕಳ ತಗೊಂಡೋಗ್ಯಾರ. ಅವ್ರು ಸೇವನ್ ಶಾವ್ರ. ಹ್ಞೂ ರೀ, ವಾಲಿಕಾರ್ರಿ ಇರ್ತಾಳ. ವಾಲಿಕಾರ್ ಅಂದ್ರೆ ನಮ್ಮ ಪಕ್ಕಿನ ಬರೋಬರ್. ಭಾಳ ಅದ್ಭುತ ಬಾಳ್ರಿ. ಇವರು ಹೊರಗದ ಫೋನ್ಯಾಗ ಆ ಕಾಡಿ ಕಾಡಿ ನೋಡ್ಕೊಂಡು ಇದು ಮಾಡಿ ಮತ್ತೆ ಹಂಗ ಬರ್ಲಾಕ ರಾತ್ರಿ ಬಂದು ಇವರು ಪೂಜೆ ಮಾಡ್ಯಾರ. ಈ ನೆರವೇರಿ ಮಂದಿಯೆಲ್ಲ ಬಂದ್ ಮಂದಿ ಇದು ಮಾಡೋಣ. ಮತ್ತೆ ಮರಿಗುದ್ದಿ ಮುತ್ತಾರಿಗೆ ಅವ್ರಿಗೆ ಇವ್ರಿಗೆ ಅವ್ರಿಬ್ರು ಇಲ್ಲೇ ನಿಂತಾರೆ. ಅವ್ರು ಒಟ್ಟ ಯಾರು ಬರ್ದು ಹೋಗುದು ಮಾಡ್ತಾರ, ಅವ್ರ ಸೇವಾ ಮಾಡ್ಕೊತ ಇಬ್ರು ನಿಂತ ಬಿಟ್ಟಾರ. ಮರಿಗುದ್ದಿ ಮುತ್ತಾರಿಗೆ ಫೋನ್ ಹಚ್ಚಿದಾಗ ಅವರು ಸಂಜೆ 5 ಸುಮಾರು ನಾ ಏನೋ ಅಂತಂದ್ರ ಆಯ್ತು. ಅವ್ರ 5 ಸುಮಾರು ಒಳಗೆ ಹೋಗಿ ಲಕ್ಷ್ಮಣ ತಗೊಂಬರ್ರಿ ಅಲ್ಲಿ ಇಷ್ಟ ಗುಂಡಾದಾಗ ಸ್ವಾಮಿಗಳದಾರ ಅವ್ರ ಶಿಷ್ಯಾರ. ಅವ್ರಿಗೆ ಹೇಳಿ ಹಚ್ಕೊಟ್ಟು ಏನೋ ಸ್ಥಾಪನ ಮಾಡ್ಸ್ಯಾರ. ದೇವ್ರ ಸ್ಥಾಪನೆ ಮಾಡ್ಯಾರ. ಈಗ ಈ ಹಾಲು ಬೇನ್ ಗಿಡದಾಗ ಹಾಲು ಬೀಳುವಂತ ಒಂದು ಗಿಡಕ್ಕೆ ಲಕ್ಷ್ಮೋ ಅಂತೇಳಿ ನಾವು ಅನ್ಕೊಂಡಿವಿ. ಈಗ ಇದಕ್ಕೆ ಏನು ಹೆಸರು ಇಡ್ಬೇಕಂತ ಹೇಳಿ ಹೆಸರು ಇಡ್ಬೇಕಂದ್ರಿ ಎಲ್ಲಾರು ಭಕ್ತರು ಬರ್ತಾರ್ರಿ, ಸುತ್ತ ಹಾಕ್ತಾರ. ಸಣ್ಣ ಮಕ್ಕಳು ಮೇಯಾಗ ಬಂದ ಕೂಗಾಡ್ತಾರ. ಒಬ್ರು ಈಗ ಇಲ್ಲಿ ದೇವ್ರಿಗೆ ಸುತ್ತಾಗ ಹೆಣ್ಮಕ್ಳು ಬಂದ್ರೆ ಅವ್ರ ಮೇಯಾಗ ಬರ್ತಾರ. ಒಂದ್ 3-4 ಮಂದಿಗಾರ ಬರ್ತೈತಿ. ಅವ್ರು ಏನ್ ಹೇಳ್ತಾರ, ಒಬ್ರು ದತ್ತರಿಗೆ ಭಾಗಮಾಯ ಅಂತ ಹೇಳ್ತಾರೆ, ಒಬ್ರು ಚಿಂಚಲಿ ಮಾಯಮಾಯ ಅಂತ ಹೇಳ್ತಾರೆ, ಒಬ್ರು ಲಸ್ಮೋದನ್ ಅಂತ ಹೇಳ್ತಾರೆ. ಆನು ಸುತ್ತ ಹಾಕಿದ ಹೆಣ್ಮಕ್ಳು ಮೇಯಾಗ ಬರ್ತಂದ್ರ ಅವ್ರ ಹೆಂಗ್ ಅವ್ರವ್ರು ಒಬ್ಬೊಬ್ರು ಒಂದೊಂದು ಬೇರೆ ಹೇಳ್ತಾರೆ. ಆದ್ರ ಒಬ್ಬೊಬ್ರು ಒಂದೊಂದು ಬೇರೆ ಹೇಳೋಕ್ಕಿಂತ ಅದ ಅಂದ ಅಮಾಸಿ ದಿವಸ ಮರಿಗುದ್ದಿ ಮುತ್ತಾರ ಕರೆಸಿ ಅವ್ರು ಏನ್ ಹೆಸರು ಇಟ್ಟೋಕಾರ ಅದ್ರ ಮೇಲೆ ಈ ಸದ್ದ ಈಗ ಬಂದ್ ಬೇಡ್ಕೊಂಡ್ ಭಕ್ತಾದಿಗಳಿಗೆ ಎಲ್ಲರಿಗೂ ಚಲೋ ಅಲ್ಲದಿ. ಅಲ್ಲಿ ತೆಂಗಿನಕಾಯಿ ಕಟ್ಟೋಕಾರ ಏನೇನು ಮಾಡ್ತಾರ. ಮಾಡ್ಲಿ ಭಾಳ ಸಂತೋಷ ಆತ್ರಿ. ನಾವು ಇಲ್ಲೇ ಬಬಲೇಶ್ವರದವ್ರ, ನಮ್ದು ಯೂಟ್ಯೂಬ್ ಐತ್ರಿ. ಇವರು ಬಬಲೇಶ್ವರದ ಯೂಟ್ಯೂಬ್ ಹೊಡೆದ್ರೆ ನಾವು ಕಾಮಿಡಿ ಅವು ಇವು ವಿಡಿಯೋ ಹಾಕ್ತಿದೀವಿ. ಅದನ್ನ ನಿನ್ನೆ ಬಂದಿತ್ತಲ್ಲ ಆಕಳ ಮಾತ ಅವ್ರು ಬಿಟ್ಟಿದ್ರು, ನಿನ್ನೆ ನೋಡಿದ್ವಿ ನಾವು. ಈಗ ನಾಟಕ ಇಲ್ಲಿಗೆ ಬರ್ತಾವ. ಅದ ಆಕಳ ನಿನ್ ಬಂದಿತ್ತನ್ರಿ? ಮತ್ತೆ ಹುಟ್ಟು ಆಕಳ ಅದನ್ನ ನೋಡ್ಕೊತ ಅಲ್ಲೇ ನಿಂತು ಸೀದಾ ಬಂದು ಸುತ್ತಾಗ್ತದೆ. ಮೇಯಾಕ್ ಬಿಟ್ರೆ ಮೇಯಾಕ್ ಬಿಟ್ಟಿದ್ರು ಬಂದೇ ಇಲ್ಲೇ ಬಂದಿತ್ತನ್ರಿ? ಮುಲ್ಕಾಪನ ಬಂದಿದ. ಮತ್ತೆ ಇನ್ನೊಂದು ಹೇಳ್ತಾರ, ಇದ್ರ ಬಾಜು ಒಂದು ಹುತ್ತೈತಿ, ಆ ಹುತ್ತಿನ ಅಲ್ಲಿ ಆ ಬಾಣ ತಗೊಂಡ್ಬರೋರಿಗೆ ಅಲ್ಲಿ ಸರ್ಪ್ ತೋರ್ಸೈತ್ರಿ. ಓ, ಈ ಅವತ್ತರಿ ಅದು ಅವತ್ತ ಗಿಡಕ್ ಬರೋದಕ್ಕ ಅಲ್ಲಿ ಸರ್ಪ್ ಐತಿ, ಸರ್ಪ್ ತೋರ್ಸೈತಿ. ಹ್ಞೂನ್ರಿ, ಇಲ್ಲೇ ಐತ್ರಿ. ಈಗ ಇಂದಾಡ್ ಮುಂದೆ ಒಂದ್ 2-3-4 ದಿನಕ್ಕ ನಮ್ದು ಇಲ್ಲಿ ಹೊಲ ಐತ್ರಿ. ಹಂಗ ನಮಸ್ಕಾರ ಮಾಡವ ಹೋಗವ. ಈ ತಮ್ಮ ಏನಂದ, ಇದು ಬ್ಯಾಡಪ್ಪ ಅವರು ನಿಂದ್ರವ್ರು, ನೀನೋ ಬಂದ್ ಒಟ್ಟು ಸೇವಾ ಮಾಡ್ಕೊಂಡ್ರಪ್ಪ ನಮ್ ಗುರತನ ಕರ್ಕೊಂಡ್ ಬಂದಾರ. ನಾನು ಇಲ್ಲ ಬರೋಬರ್ ಐತಿ. ನಿನ್ನೊಬ್ರು ಪೂಜಾರಿಗಳು ಕೂತಿದ್ರು, ನೀನ್ ಬಂದಿದ್ದೀವಿ ನಾವು ಇಲ್ಲಿ. ಇಲ್ಲಿ ಬಂದು ನೋಡ್ಕೊಂಡು. ಇದು ಯಾವ ಭೂಮಿ ಅತ್ತಾರ ಇದಕ್ಕೆ? ಈಗ ಇದು ಕಂಬೋಗಿ ಭೂಮಿ. ಕಂಬೋಗಿ ಫಾರೆಸ್ಟ್ ಒಳಗ ಐತ್ರಿ. ಇದು ಗೋರ್ಮೆಂಟ್ ಜಾಗ. ಗೋರ್ಮೆಂಟ್. ಆಯ್ತು, ತಾಯಿ ಯಾವ ರೂಪ ಕೊಡ್ತಾಳು, ಯಾವ ಹೆಸರು ಕೊಡ್ತಾಳು ಅವ್ರ ಬಾಯಲ್ಲಿ ಏನ್ ಬರ್ತದೆ ಅವತ್ತ ನೀವು ಎಲ್ಲಾರು ಬರ್ರಿ. ಅಮಾಸಿ ದಿವಸ ಬರ್ತಾರ. ಅಮಾಸಿ ನಾನು ಬರ್ತಾರೆ. ಧನ್ಯವಾದಗಳು.
ನೋಡ್ರಿ ಈ ಬೇವಿನ ಗಿಡ ಐತಿ. ಬೇವಿನ ಗಿಡದೊಳಗೆ ಹಾಲು ಬರ್ಲತ್ತೇವು, ನೀವು ನೋಡ್ಬೋದು. ಈಗ ಹೆಂಗೆ ಹಾಲು ಬರ್ಲಾಗತ್ತೇವ ಅಂತೇಳಿ ಜನ ಹೆಚ್ಚಾಗಿ ನೋಡ್ಲಕತ್ರು ಅಂದ್ರೆ ಹೆಚ್ಚಿಗೆ ಬರ್ತೈತಿ ಹಾಲು. ಇದೇ ಬೇವಿನ ಗಿಡದಾಗ ಹಾಲು ಬರಾಕತ್ತೈತಿ. ಇಲ್ಲಿ ಬಂದು ದೊಡ್ಡ ಪವಾಡ ಏನಾಗೈತಿ ಅಂದ್ರೆ ಒಂದು ಆಕಳು ಬಂದ ಈ ಗಿಡ ಸುತ್ತ ಹಾಕ್ಲಕತ್ತಾನ. ಆಕಳು ಮಾಲಕ್ಕೆ ಬಂದ ಆ ಆಕಳ ಹೊಡ್ಕೊಂಡು ಹೋಗ್ಬೇಕಂದ್ರೆ ಹೋಗಿಲ್ಲ. ಅವು ಹುಡುಗರು ಮನೆಗೆ ಹೋಗಿ ತಾಯಿ ತಂದಿಗೆ ಹೇಳಿ ಹಿಂಗೆ ಆಕಳ ಒಂದು ಗಿಡ ಸುತ್ತ ಹಾಕ್ಲತ್ತೈತಿ ಫಾರೆಸ್ಟ್ದಾಗ, ಅದು ಬರವಲ್ದಾಗೈತೆ ಅಂದಾಗನ ಆ ಮನೆಯವರು ಆಕಳ ಮಾಲಕರು ಅವರೆಲ್ಲ ಕೂಡಿ ಬಂದು ಒಂದು ಲಕ್ಷ್ಮಿ ಅಂತೇಳಿ ಅವ್ರು ಮಾಡಿಕೊಂಡು ಒಂದು ಉಡಿ ತುಂಬುವಂಥ ಕಾರ್ಯಕ್ರಮ ಮಾಡಿ ಒಂದು ಲಕ್ಷ್ಮಿಯನ್ನು ಪೂಜೆ ಮಾಡಿ ಆಮೇಲೆ ಆಕಳ ಹೊಡ್ಕೊಂಡು ಹೋಗ್ಯಾರ. ಅಂಥದ್ದು ಒಂದು ಅದ್ಭುತ ಪವಾಡ ಅಂದ್ರೆ ಇಲ್ಲಿ ಮರುದಿವ್ಸ ಅಂದ್ರೆ ಗುರುವಾರ ದಿವಸ ಅಂದ್ರೆ ಒಂದು 15 ದಿವಸದಿಂದ ಸ್ಟಾರ್ಟ್ ಆಗೈತಿ. ಒಂದು 2-3 ದಿವಸ ಇದು ಸ್ಟಾರ್ಟ್ ಆದ 2-3 ದಿವಸಕ್ಕೆ ಇಲ್ಲಿ ಬಾಣ ತೊಗೊಂಡು ಬರ್ಬೇಕಂತೇಳಿ ಎಲ್ಲ ಭಕ್ತಾದಿಗಳು ಬರ್ಲಾಕತ್ಯಾರ. ಜಾಸ್ತಿ ಬರಾಕತ್ತೀವಿ ಈಗ ಮತ್ತೆ ಜಾಸ್ತಿ ಆಯ್ತು ನೋಡ್ರಿ ಹಾಲು. ಯಾಕಂದ್ರೆ ನಾ ಗಿಡದ ಹತ್ರ ನಿಂತು ಮಾತಾಡತ್ತನು, ನಾ ಎಷ್ಟು ಜಾಸ್ತಿ ಮಾತಾಡ್ತಾನೋ ಅಷ್ಟು ಬರ್ತೈತಿ. ಇದ್ರ ಬದಲು ಪವಾಡ ಹೇಳಾಗ ನನಗೆ ದುಃಖ ಆಗಾಕತ್ತೈತಿ. ಅಂದ್ರೆ ಅದು ಏನು ಗೊತ್ತಿಲ್ಲ, ಹಂಗಾಲತ್ತೈತಿ. ಎಲ್ಲ ಭಕ್ತಾದಿಗಳು ಬಂದು ಈ ಬೇವಿನ ಗಿಡದ ದರ್ಶನ ಮಾಡಿ ಹೋಗ್ರಿ ಅಂತೇಳಿ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತಾನೆ. ಇನ್ನೊಂದು ಸಣ್ಣ ಪವಾಡ ತೋರಿಸ್ತಾನೆ. ಇಲ್ಲಿ ಒಂದು ಹುತ್ತೈತಿ. ಈ ಗಿಡಕ್ಕೆ ಪೂಜೆ ಮಾಡಕ್ಕೆ ಬರ್ಬೇಕಾದ್ರೆ ಆ ನಾಗರ ಹಾವ ಆ ಹುತ್ತಿನಾಗ ಎದ್ದ ಜನರಿಗೆಲ್ಲ ಕಂಡೈತಿ. ಅವತ್ತಿನಿಂದ ಇಲ್ಲಿ ಗತ್ತರಿಗೆ ಭಾಗ ಮಾಡಬೇಕು, ಚಿಂಚಲಿ ಮಾಯಕ್ಕ ಅನ್ಬೇಕು, ಯಾರು ಅನ್ಬೇಕು ಅನ್ನೋದು ಗೊತ್ತಾಗಿಲ್ಲ. ಆದ್ರೆ ನಮ್ಮ ಮರಿಗುದ್ದಿ ಅಜ್ಜಾರು ಬಂದು ನಾಳೆ ಅಮಾವಾಸ್ಯೆ ದಿವಸ ಇದಕ್ಕೊಂದು ಹೆಸರು ಇಡ್ತಾರೆ, ಒಂದು ಸ್ಥಾಪನೆ ಮಾಡ್ತಾರೆ. ಅವಾಗ ಈ ಬೇವಿನ ಗಿಡದ ಹೆಸರೇನು, ಈ ಪವಾಡ ಏನೇನು ನಡೀತಾವ ಅನ್ನೋದು ಇನ್ನು ಮುಂದಿನ ವಿಡಿಯೋದಾಗ ನಿಮಗೆ ತೋರಿಸ್ತಾನೆ ಅಂತ ಹೇಳ್ತಾ ಹುತ್ತಿಗೆ ಹೋಗಿ ಬರೋಣ ಬರ್ರಿ. ಹಾಂ, ನಮಸ್ಕಾರ. ಇನ್ನೊಂದು ವಿಷಯ, ನಾ ಪೂಜಾರಿ ಅವ್ರನ್ನ ಭೇಟಿ ಆದ್ನಿ. ಇಷ್ಟು ಸಾಕಪ್ಪ ಅಂತೇಳಿ ಆ ಹುತ್ತು ತೋರ್ಸಕ್ಕೆ ಹೊಂಟಿದ್ನಿ. ಪೂಜಾರಿ ಅವ್ರಿಗೆ ಭೇಟಿ ಆದ್ನಿ. ಹಾಲು ಬರ್ತಾವ ಅಂತ ಹೇಳಿದ್ರಿ, ಆದ್ರೆ ನಾವು ಜನರಿಗೆ ವಿಡಿಯೋ ಮುಖಾಂತರ ಹೇಳ್ಬೇಕಾದ್ರೆ ಹಾಲಿನ ವಿಶೇಷತೆ ಏನು, ಹಾಲು ಹೆಂಗೈತಿ, ಅದು ಏನಾಗ್ತೈತಿ, ಅದು ತಿಂದ್ರೆ ಏನಾಗ್ತೈತಿ ಅನ್ನೋದು ನಿಮ್ಗೊಂದು ತೋರಿಸ್ತೀನಿ. ನಾ ಈ ಹಾಲನ್ನು ನನ್ನ ಬಾಯಿಗೆ ಹಚ್ಕೊಂಡು ನೋಡ್ತೀನಿ, ಅದು ಹಾಲು ಹೆಂಗೆ ಆಗ್ತೈತಿ ಅನ್ನೋದು ಕ್ಲಿಯರ್ ಆಗಿ ಹೇಳ್ತೀನಿ. ಇದು ಹಾಲ ಅಂದ್ರೆ ಹಾಲಿನ ಮೇಲಿನ ಕೆನಿ ಬುರುಗ್ ಬರ್ತಿರ್ತೈತಿ, ಆ ರೀತಿ ಬರ್ಲಾತೈತಿ. ಹೆಂಗೆ ತೊಗೋತೀವಿ ಹಂಗೆ ಬರ್ತೈತಿ. ಇದನ್ನು ನಾನು ಈಗ ತಿತ್ತನೆ. ಈ ಹಾಲು ಹೆಂಗೆ ರುಚಿ ಐತಪ್ಪ ಅಂದ್ರೆ ಗಿಂಪದ ಹಾಲ ಅಂದ್ರೆ ಒಂದು ಎಮ್ಮಿ ಒಂದು ಆಕಳ ಈದ ದುರ್ಪಲೆ ಗಿಂಪದ ಹಾಲು ಅಂತೇಳಿ ಬರ್ತೈತ್ಲೆ, ಆ ರೀತಿ ಐತಿ. ಸ್ವಲ್ಪ ಈ ಬೇವಿನ ಗಿಡದ ಅಂಶ ಐತಿ ಅದ್ರಾಗ, ಅಂದ್ರೆ ಸೇಮ್ ಗಿಂಪದ ಹಾಲು ತಿಂದಟ್ಟು ರುಚಿ ಆಗ್ತೈತಿ. ಇದು ಮುಂದೆ ನಮ್ಮ ಗುರುಗಳು ಬಂದ ಇದಕ್ಕೊಂದು ಹೆಸರಿಟ್ಟು ಹೋದ್ಮೇಲೆ ಈ ಬುರುಗ ತಿಂದ್ರೆ ಅಥವಾ ನಮ್ಮ ಮೈಗೆ ಹಚ್ಕೊಂಡ್ರೆ ಇದರಿಂದ ಏನು ಪವಾಡ ಸ್ಟಾರ್ಟ್ ಆಗುತ್ತೆ ಅನ್ನೋದು ನಮ್ಮ ಅಜ್ಜಾರನ್ನ ಕೇಳ್ಕೊಂಡೆ ಮುಂದಿನ ವಿಡಿಯೋದಾಗ ಬರ್ತೇನೆ ರೀ. ಧನ್ಯವಾದಗಳು. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಲಘುನ ಹೋಗಿ ಬೀರು ಬಬಲೇಶ್ವರ ಅಂತೇಳಿ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಇಂತಿಂಥ ಪವಾಡಗಳ ಕರಿಸಿದ್ದೇಶ್ವರ ಮಾತ್ಮೇತೇಳಿ ಒಂದು ಮಾನಿ ಪವಾಡ ಮಾಡಿ ಬಿಟ್ಟಿನಿ, ನೀವು ನೋಡ್ರಿ, ಅದಕ್ಕೆ ಭಾಳ ಆಶೀರ್ವಾದ ಮಾಡಿರಿ. ಇದು ಒಂದು ಆಶೀರ್ವಾದ ಮಾಡ್ತೀರಿ ಅಂತೇಳಿ ನಿಮ್ಮ ನಂಬಿನಿ. ಕಲಾವಿದರನ್ನ ಬೆಳೆಸ್ರಿ, ಹರಿಸ್ರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಸಣ್ಣದು ವಿಡಿಯೋ ಐತಿ, ಒಂದು ಹುತ್ತಿನ ವಿಡಿಯೋ ತೋರಿಸಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದಾಗ ಅಮಾಸಿ ಆದ ಮರುದಿವಸ ಮತ್ತೊಂದು ವಿಡಿಯೋ ಬರ್ತೈತಿ, ಎಲ್ಲರೂ ನೋಡ್ರಿ ಅಂತ ಹೇಳ್ತಾ ಧನ್ಯವಾದಗಳು. ಒಂದು ಹುತ್ತಿನ ಪವಾಡ ಎಲ್ಲೈತಿ, ಹುತ್ತು ಯಾವ ತೋರಿಸ್ತೀನಿ. ಇಲ್ಲಿ ಒಂದು ಸಣ್ಣ ಹುತ್ತು ಸ್ಟಾರ್ಟ್ ಆಗೈತಿ. ಆದ್ರೆ ಇಲ್ಲಿ ಭಕ್ತರು ಬಾಣ ತಗೊಂಡು ಬರ್ಬೇಕಾದ್ರೆ ಈ ಹುತ್ತಿನಾಗ ಹಾಗದ ಅವ್ರ ದರ್ಶನ ಕೊಡ್ತೈತೆ ಒಂದು ರೈತರ ಅಭಿಪ್ರಾಯ. ರೈತರ ಭಕ್ತರು ಹೇಳ ಇದು ನೋಡಿ ನಾಗಪ್ಪನ ಹುತ್ತ ಯಾವಾಗೂ ಏನೋ ಇಲ್ಲದಿದ್ದು ಇದು ಒಂದು 8-10 ದಿವಸನಾಗ ರೆಡಿ ಆದದ್ದು. ಈ ರೀತಿಯಾಗಿ ಇಲ್ಲೊಂದು ಅಂದ್ರೆ ಒಂದು ನಾಗಪ್ಪನ ಪವಾಡ ಇಲ್ಲಿ ತೋರಿಸಿದ ತಕ್ಷಣ ಎಲ್ಲ ಭಕ್ತಾದಿಗಳು ಬಂದು ಇದಕ್ಕೆ ನಮಸ್ಕಾರ ಮಾಡ್ಲತ್ತಾರ. ಇದು ಪವಾಡ ಹಿಂಗೈತಿ. ಈ ಪವಾಡ ಪ್ರಕಾರ ನಾಳೆ ಅಮಾವಾಸ್ಯೆ ದಿವಸ ಇದಕ್ಕೆ ಏನು ಹೆಸರು ಇಡ್ತಾರೆ, ಇದು ಏನಾಗ್ತೈತಿ ಅನ್ನೋದು ಮುಂದಿನ ವಿಡಿಯೋದಾಗ ತೋರಿಸ್ತೀನಿ ಅಂತ ಹೇಳ್ತಾ ಈ ಬೀರು ಬಬಲೇಶ್ವರ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ರಂಗಭೂಮಿ ಕಲಾವಿದ ಬೀರು ಬಬಲೇಶ್ವರ ಮಾಡುವ ನಮಸ್ಕಾರಗಳು. ವಿಷಯ ಇಲ್ಲಿವರೆಗೆ ನಾನು ವಿಡಿಯೋ ಮಾಡೀನಿ, ವಿಡಿಯೋ ನೋಡ್ಲಕತ್ತೀರಿ, ನೋಡಿದಿರಿ. ವಿಡಿಯೋ ಮುಗಿದ ಮೇಲೆ ಏನಾಯ್ತು ಅನ್ನೋದು, ಎಲ್ಲಿ ಐತಿ ಅನ್ನೋದು ಬೇಕಂದ್ರೆ ಕೆಳಗೆ ನಂಬರ್ ಕೊಟ್ಟಿದ್ದನ್ನು ಕೇಳ್ರಿ. ಈ ಪವಾಡ ಎಲ್ಲಿಂದ ಸ್ಟಾರ್ಟ್ ಆಯ್ತು, ಯಾರು ಇದನ್ನು ಹೊರಗಡೆ ತಂದರು, ಇದು ಹೆಂಗೆ ಆಯ್ತು ಅನ್ನೋದು ವಿಡಿಯೋದಾಗೂ ಹೇಳಿನು. ಈಗ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಿ
ಇವ್ರು ಅನ್ನಗಳು ಹಾಕಿದ್ದು. ನಿಮ್ಮ ಹೆಸರೇನ್ರಿ? ಪ್ರಕಾಶ್ ಮಲ್ಲಪ್ಪ ಅಗ್ಸರ್. ಪ್ರಕಾಶ್ ಮಲ್ಲಪ್ಪ ಅಗ್ಸರ್ ಸಂಗಾಪುರದವ್ರು ಇವ್ರ. ಇಲ್ಲೇ ಅಂದ್ರೆ ಈ ಫಾರೆಸ್ಟ್ ಕಚ್ಚೆ ಇವ್ರ ಹೊಲ ಐತಿ. ಆ ಹೊಲ ಇರೋದ್ರಿಂದ ರಾತ್ರಿ 1-2 ತನ ಇದ್ರ ಬದಲು ಕದ್ದಿ ಕಡ್ದು ಇದನ್ನ ವಿಡಿಯೋ ಮಾಡಿ ಇದನ್ನ ಏನೋ ಮಾಡ್ಬೇಕಂತೇಳಿ ಇದನ್ನ ಹೊರಗೆ ಹಾಕಿ ಜನರಿಗೆ 4 ಮಂದಿಗೆ ತಿಳಿಸಿದವ್ರು ಇವರು. ಇನ್ನೊಬ್ರು ಹೆಸರು ಸಂಗಪ್ಪ ಕುಂದ್ರಿಗೆ, ಅವರು ಕಂಬಗಿ ಅವ್ರವ್ರ. ಅಂದ್ರೆ ಇವ್ರ ಹೆಸರು ಪೂಜಾರಿ ಅವ್ರ ಮಲ್ಲಪ್ಪ ಲಕ್ಷ್ಮಣ ಕಂಬೋಗಿ. ಇವರು ಪೂಜಾರಿ ಆಗ್ಯಾರ. ಅವರಿಬ್ಬರು ಅಣ್ಣಾರು ಇವ್ರ ಅಣ್ಣಾರು ಕೂಡಿ ದಿನಾಲು ಶಗುನ್ ಅವ್ರದ್ದು ಎಲ್ಲ ರೈತ ಬಾಂಧವ್ರು, ಈ ಹೊಲ ಸುತ್ತಮುತ್ತ ರೈತ ಬಾಂಧವ್ರು ಎಟ್ಟದಾರ ಎಲ್ಲರೂ ಸೇರಿ ಇಲ್ಲಿ ಒಂದು ದಾಸೋಗ ಅನ್ನ ಅಂದ್ರೆ ಬಂದು ಭಾಳ ಮಂದಿ ಬರತೈತಿ. ಭಾಳ ಮಂದಿ ಬರೋದ್ರಿಂದ ಎಲ್ಲರಿಗೂ ಒಂದು ಪ್ರಸಾದ ರೂಪನಾಗ ಆಂಬ್ಲಿ ಬಾಣ ಮಾಡಿ ಎಲ್ಲರಿಗೆ ಆಂಬ್ಲಿ ಕುಡ್ಸಾತಾರ. ಇದು ಒಂದು ಪುಣ್ಯದ ಕೆಲಸ. ಯಾಕಂದ್ರೆ ಈ ವರ್ಷ ಭಾಳ ರೈತರ ಮುಖದಾಗ ಖುಷಿ ಐತಿ. ಏನು ಖುಷಿ ಐತಿ ಅಂದ್ರೆ ಕಾಲಕ್ಕೆ ಮಳೆಯಾಗಿ ಬೆಳೆ ಎಲ್ಲ ಚಲೋ ಅದಾವ. ಅದೊಂದು ಭಾಳ ಸಂತೋಷ. ಅಂಥದ್ರಾಗ ಅವಾಗ ನಮ್ಮ ಬಿಜಾಪುರ ಜಿಲ್ಲಾ ಬಬಲೇಶ್ವರ ತಾಲೂಕಿನಾಗ ಅವಾಗ ಏನರ ಪವಾಡ ನಡೀತಿರ್ತಾವೆ. ಯಾಕಂದ್ರೆ ಈ ಜಾಗ ಹೆಂಗಪ್ಪ ಅಂದ್ರೆ ಒಂದು ಬಂಗಾರ ಭೂಮಿ, ಮಡ್ಡಿ ಬಂಗಾರ ಕಡ್ಡಿ. ಅಂದ್ರೆ ಇವತ್ತು ರೈತರು ಹೊಳಸಾಲ ರೈತರು ಏನೈತಿದ್ರು, ನಮ್ಗೆ ಹೊಳಿ ನೀರು ಇರ್ತಾವ ಅಂತ ಹೇಳಿ ಹೇಳ್ತಿದ್ರು. ಮಡ್ಯಾಗ ಏನು ಹೋಗೋದಪ್ಪ ಅಂತಿದ್ರು. ಅವತ್ತಿನ ದಿವಸ ನಾವು 25 ವರ್ಷದಿಂದ ನೋಡಿದಾಗ ಈ ಮಡ್ಡಿ ಒಳಗೆ ಏನೂ ಸಿಗ್ತಿದ್ದಿಲ್ಲ. ಬಿದ್ದರೆ ಹನಿ ಹೊಡಿತೈತೋ, ಹಣ್ಣಿ ಕುಕ್ಕಿ ಕೇಳ್ತೈತೋ ಅನ್ನುವಂಥ ಭೂಮಿ ಇದು. ಇಂಥದ್ರಾಗ ಇವತ್ತು ನಮ್ಮ MB ಪಾಳ್ರಿ ಪುಣ್ಯದಿಂದ ಎಲ್ಲ ಕಡೆ ಕಿನಾಲ್ ಬಂದು ಆದ ಇದು ವಿಚಾರದಾಗ ಮಳೆಗಾಲ ಭಾಳ ಚಲೋವಾಗಿ ಭಾಳ ಒಳ್ಳೇದಾಗೈತಿ. ಎಲ್ಲ ರೈತರಿಗೆ ಖುಷಿ ಆಗೈತಿ. ಅಂಥದ್ರಾಗ ಇವು ವರ್ಷ ಒಂದೊಂದು ಪವಾಡ ನಡೀತಾವಂತ ಹೇಳ್ತಾ, ಯಾಕಂದ್ರೆ ಹತ್ತಿರ ನಮ್ಮ ಬಬಲೇಶ್ವರದಾಗ ಶಾಂತಿರಪ್ಪ ಅಂತೇಳಿ ಆಗಿ ಹೋಗ್ಯಾರ. ಈ ಕಡೆ ಬಿದ್ರಿ ಕುಮಾರೇಶ್ವರ ಸ್ವಾಮಿಗಳು ಆಗಿ ಹೋಗ್ಯಾರ. ಯಾಕಂದ್ರೆ ಪವಾಡ ಪುರುಷರು ಇವ್ರು. ಆ ಪವಾಡ ಪುರುಷದ ಹುಟ್ಟಿದ ಭೂಮಿ ಒಳಗೆ ಅವರ ತಿರುಗಾಡಿದ ನೆಲದೊಳಗೆ ನಾವು ಅದೀವಿ ಅಂದ್ರೆ ನಮ್ಮದು ಭಾಗ್ಯ ಅಂತೇಳಿ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ನೋಡಿದ್ರಲ್ಲ ಫ್ರೆಂಡ್ಸ್, ಆ ಪವಾಡ ಏನು, ಅದ್ಭುತ ಎಲ್ಲೈತಿ, ಆ ಅದ್ಭುತ ಜಾಗ ಯಾವುದು? ಗಲಗಲಿ ರೋಡ್, ಬಬಲೇಶ್ವರಿಂದ ಟೋಟಲ್ ಆಗಿ 7ರಿಂದ 8 ಕಿಲೋಮೀಟರ್ ಆಗ್ಬೋದು. ಗಲಗಲಿ ರೋಡ್ ಹತ್ರ ಗಲಗಲಿಗೆ ಹೋಗ್ತಾ ರೈಟ್ ಸೈಡ್ ಫಾರೆಸ್ಟರ್ ಐತಿ. ಫಾರೆಸ್ಟರ್ದೊಳಗೆ ರೋಡ್ ಗೆಚ್ಚೆ ಐತಿ, ಕಾಣಿಸ್ತೈತಿ. ರೋಡ್ ಗೆಚ್ಚಿ ಬಂದ್ರೆ 2 ಜೆಂಡಾ ಕಟ್ಟ್ಯಾರ. ಆ ಜೆಂಡಾ ನೋಡಿದ್ರಿ ಅಂದ್ರೆ ಅಲ್ಲೇ ಎಲ್ಲ ಗುರುತಾಗ್ತೈತಿ. ಮತ್ತು ಬೆಳಗ್ಗೆ 6ಕ್ಕೆ ಚಾಲು ಆತಂದ್ರೆ ಸಾಯಂಕಾಲ 6 ತನೂ ಜನ ಕಡಿಮೆ ಇರಂಗಿಲ್ಲ. ಯಾವತ್ತು ಜನ ಬಂದು ಹೋಗ್ತಾ ಇರ್ತಿರ್ತಾರೆ. ಆ ಜನ ನೋಡಿದ್ರೆ ಗುರ್ತಾಗತಿ. ಇನ್ನು ಮುಂದಿನ ಎಪಿಸೋಡ್ನಾಗ ನಿಮಗೆ ಮುಂದಿನ ಪವಾಡಗಳು ಏನಾಯ್ತು, ಎಲ್ಲಿ ಏನಾಯ್ತು ಅನ್ನೋದು ಹೇಳ್ತೀನಿ. ಅದಕ್ಕೆ ಹೆಸರು ಏನಿಟ್ರು, ಆ ಅದ್ಭುತ ಜಾಗದ ಹೆಸರೇನು, ಆ ಅದ್ಭುತ ಜಾಗದಿಂದ ಯಾವ್ಯಾವ ಪವಾಡಗಳು ನಡೀಲಿಕ್ಕತ್ತು ಅನ್ನೋದು ಮುಂದಿನ ವಿಡಿಯೋದಾಗ ತೋರಿಸ್ತೀನಿ ಅಂತ ಹೇಳ್ತಾ ಈ ಬೀರು ಬಬಲೇಶ್ವರ ರಂಗಭೂಮಿ ಕಲಾವಿದ ಮಾಡುವ ನಮಸ್ಕಾರಗಳು, ಧನ್ಯವಾದಗಳು.